ವರ್ಲ್ಡ್ ವಾರ್ 3 ಆಗುತ್ತಾ? ನಾವೆಲ್ಲ ಈ ಯುದ್ಧದಲ್ಲಿ ಬದುಕುತ್ತೀವ? ರಾಧಾ ವಲ್ಲಭ್ ಶ್ರೀ ಹರಿವಂಶ್. ಭವಿಷ್ಯದಲ್ಲಿ ದೊಡ್ಡ ಪ್ರಳಯ ಬರೋದಿದೆ. ಇದು ನಾನು ಹೇಳ್ತಾ ಇಲ್ಲ, ಆದರೆ ನಮ್ಮ ಸಂತ ಮಹಾತ್ಮರು ತುಂಬ ವರ್ಷಗಳ ಮೊದಲೇ ಭವಿಷ್ಯ ಹೇಳಿದ್ದಾರೆ. ಇಲ್ಲಿಯವರೆಗೆ ಅವರು ಹೇಳಿದ ಭವಿಷ್ಯ ಒಂದು ಸುಳ್ಳಾಗಿಲ್ಲ. 2026ರಿಂದ 2032ರ ತನಕ ತುಂಬ ಭಯಾನಕ ಪರಿಸ್ಥಿತಿ ಬರುವುದಿದೆ. ಇಲ್ಲಿಯವರೆಗೆ ಹೇಳಿದ ಭವಿಷ್ಯವಾಣಿ ಎಲ್ಲ ಸತ್ಯವಾಗಿದೆ. ಅವು ಏನಂದರೆ, 1, 2 ವಿಶ್ವ ಯುದ್ಧ ಇನ್ನೂ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆ ಅವರು ಹೇಳಿದ್ರು, ಅದು ಆಗಿದೆ. 2ನೇದು, ಭಾರತ ಗುಲಾಮ ಆಗುತ್ತೆ ಅಂತ ಬರೆದಿದ್ರು, ಅದು ಆಯಿತು. 3ನೇದು, ಭಾರತ ಸ್ವತಂತ್ರ ಆಗೋಕ್ಕೂ ಮುಂಚೆ ವಿಭಜನೆ ಆಗುತ್ತೆ ಅಂತ ಹೇಳಿದ್ರು, ಅದು ಆಯಿತು. 4ನೇದು, ಅವ್ರು ಹೇಳಿದ್ರು ಜಗನ್ನಾಥ ಮಂದಿರ ಶಿಖರದ ದೊಡ್ಡ ಕಲ್ಲು ಬೀಳುತ್ತೆ ಅಂತ ಹೇಳಿದ್ರು, ಅದು ಆಯಿತು. ಅವ್ರು ಹೇಳಿದ್ರು ಧ್ವಜ ಪದೇ ಪದೇ ಬೀಳುತ್ತೆ, ಧ್ವಜನೂ ಬಿದ್ದಿತ್ತು. ಮತ್ತು ಜಗನ್ನಾಥ ಮಂದಿರದ ನೀಲಚಕ್ರದ ಮೇಲೆ ಗರುಡ ಕೂರುತ್ತೆ ಅಂತ ಹೇಳಿದ್ರು, ಅದು ಆಗಿದೆ. ಮತ್ತೆ ಹೇಳಿದ್ದಾರೆ ಜಗನ್ನಾಥ ವಸ್ತ್ರದಲ್ಲಿ ಬೆಂಕಿ ಹತ್ತುತ್ತೆ ಅಂತ ಹೇಳಿದ್ರು, ಅದು ಆಗಿದೆ. ಹೇಳ್ತಾರೆ ಇಷ್ಟೆಲ್ಲ ಆದ ಮೇಲೆ ಅರ್ಥ ಮಾಡಿಕೊಳ್ಳಿ, ಇವಾಗ ಭಯಂಕರ ಸಮಯ ಬರುತ್ತದೆ. 3ನೇ ವಿಶ್ವ ಯುದ್ಧ ತಯಾರಿಯಾಗುತ್ತೆ, ಭಯಂಕರ ಯುದ್ಧವಾಗುತ್ತೆ. ಯುದ್ಧದಲ್ಲಿ ದೊಡ್ಡ ಪ್ರಮಾಣದ ನರಸಂಹಾರ ಆಗುತ್ತೆ. ವಿಶ್ವದ 800 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 64 ಕೋಟಿ ಮಾತ್ರ ಉಳಿಯುತ್ತೆ. ಅದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಭಾರತದಲ್ಲಿ ಬದುಕುತ್ತಾರೆ. ಭಾರತದಲ್ಲಿ 30ರಿಂದ 31 ಕೋಟಿ ಜನಸಂಖ್ಯೆ ಬದುಕ್ತಾರೆ. ಬೆಳ್ಳಿ, ಬಂಗಾರ, ದುಡ್ಡು ಯಾವ ಕೆಲಸಕ್ಕೂ ಬರಲ್ಲ. 3ನೇ ವಿಶ್ವಯುದ್ಧ ಸ್ಟಾರ್ಟ್ ಆದ ಕೂಡಲೇ ಎಲ್ಲ ದುಡ್ಡು ಗವರ್ಮೆಂಟ್ ವಶಕ್ಕೆ ತಗೊಳ್ಳುತ್ತೆ. ದೇಶದ ಸುರಕ್ಷತೆಗೆ, ದೇಶದ ಸೇವೆಗೆ ಹಣ ಉಪಯೋಗಿಸ್ತಾರೆ. ಈ ಥರ ಸಂಕಟ ಬಂದ ಮೇಲೆ ಅನ್ನದ ಕೊರತೆಯಾಗುತ್ತೆ. ಇದಕ್ಕೆ ಉಪಾಯನೂ ಅವರು ಹೇಳಿದ್ದಾರೆ. ತ್ರಿಕಾಲ ಸಂಧ್ಯಾ, ಮಾಧವನ ಜಪ, ಭಾಗವತ ಮಹಾಪುರಾಣದ ಪಾಠ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ರಾಧೆ ರಾಧೆ.